ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾಗ್ಯಗೆ ಸವಾಲಾಗಿದೆ. ಹಾಗಿದ್ರೆ ಭಾಗ್ಯನ ಕಟ್ಟಿ ಹಾಕೋದ್ರಲ್ಲಿ ಮೀನಾಕ್ಷಿ ಕನಕ ಯಶಸ್ವಿ ಆದ್ರ ಅಥವಾ ಭಾಗ್ಯ ಮುಂದೆ ಸೋತ್ ಹೋದ್ರ ಏನಾಯಿತು? ಭಾಗ್ಯ ಕೋಪಗೊಂಡಿದ್ದು ಯಾಕೆ? ಖಂಡಾಮಂಡಲ ಹಾಕಿದ್ದು ಯಾಕೆ? ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯ ಮನೆಯಲ್ಲಿ ಪೂಜಾ ಮದುವೆಯ ಸಂಭ್ರಮ ಸಡಗರ. ಮನೆ ಅಕ್ಕಪಕ್ಕದವರು ಎಲ್ಲರೂ ಕೂಡ ಸೇರಿಕೊಂಡಿದ್ದ ಪೂಜಾ ಮನೆಯಲ್ಲಿ ಎಲ್ಲ ರೀತಿಯ ಮನೆಯನ್ನು ಕ್ಲೀನ್ ಮಾಡ್ತಾ ಅಲಂಕಾರಗೊಳಿಸ್ತಿದ್ದಾರೆ. ಎಲ್ಲರೂ ಕೂಡ ಪೂಜಾ ಮನೆಗೆ ಬಂದಿದ್ದಾರೆ. ಈ ಕಡೆ ಕುಸುಮವರು, ಸುನಂದವರು, ಸುಂದ್ರಿಯವರು ಹಾಗೆ ಪೂಜಾ ಮಕ್ಕಳು ಎಲ್ಲ ಕೂಡ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಭಾಗ್ಯ ಕೂಡ ಹೊರಗಡೆ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಇದರ ನಡುವೆ ಅಪ್ಪ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದೆ, ಅಪ್ಪ ಎಲ್ಲರಿಗೂ ಕೂಡ ಕಾರ್ಡ್ ಕೊಟ್ರೆ ಅಂತ ಭಾಗ್ಯ ಕೇಳ್ತಿದ್ರೆ, ಏನಮ್ಮ ನಾವು ದೊಡ್ಡ ಹಾಲಲ್ಲಿ ಮಾಡ್ತಿದ್ದೀವ, ಕಾಸ್ಟ್ಲಿನ ಹಾಲು ಅಂದಾಗ, ಇಲ್ಲಪ್ಪ ನಮ್ಮ ಪಕ್ಕ ಮನೆ ಹತ್ರ ಇರೋದೇ ಹಾಲು, ತುಂಬ ಸಿಂಪಲ್ ಆಗಿದೆ ಅಂತ ಹೇಳಿದಾಗ, ಇಲ್ಲಮ್ಮ ಇಲ್ಲಿ ಬೇರೆ ಹಾಲ್ ಇದೆ, ಬೇಕಿದ್ರೆ ಹೋಗಿ ಇನ್ವಿಟೇಷನ್ ನೋಡು ಅಂತಾರೆ. ಇನ್ವಿಟೇಷನನ್ನು ಹೋಗಿ ಅಮ್ಮನ ಕೇಳ್ತಾರೆ, ಇನ್ವಿಟೇಷನ್ ಕೊಡ್ತಾರೆ. ಅಮ್ಮ ಭಾಗ್ಯ ಇನ್ವಿಟೇಷನ್ ನೋಡಿದ್ರೆ ಶಾಕ್ ಆಗುತ್ತೆ. ಬಿಕಾಸ್ ಅದು ತುಂಬ ಕಾಸ್ಟ್ಲಿ ಅಲ್ಲ, ಅಡ್ರೆಸ್ಸಲ್ಲಿರುತ್ತೆ. ಇದನ್ನೆಲ್ಲ ಮನೆಯವ್ರಿಗೆ ಹೇಳಿದಾಗ ಮನೆಯವ್ರು ಎಲ್ಲರೂ ಶಾಕ್ ಆಗ್ತಾರೆ. ಮೊದಲು ಪ್ರೆಸ್ ಅವ್ರಿಗೆ ಕಾಲ್ ಮಾಡುವ ಅಂದಾಗ ಭಾಗ್ಯ ಕುಸುಮ ಅವ್ರು ಎಲ್ಲರೂ ಕೂಡ ಅವ್ರ ಮೇಲೆ ರೇಗ್ತಾರೆ. ಬಟ್ ಇದಕ್ಕೆಲ್ಲ ಕಾರಣ ನಾವಲ್ಲ, ಕನಿಕಾ ಕಾಮತ್ ಕಾಲ್ ಮಾಡಿ ಹೇಳಿದರು. ಅದಕ್ಕೆ ಕಾರಣಕ್ಕೋಸ್ಕರ ನಾವು ಆ ರೀತಿ ಹಾಕಿದ್ವಿ, ಬೇಕು ಅಂದರೆ ಅವ್ರನ್ನ ಕೇಳ್ಕೊಡಿ ಅಂತಾರೆ. ಅಷ್ಟರಲ್ಲಿ ಅವ್ಳಾಗ ಹೋಗಿ ಗ್ರಹಚಾರ ಬಿಡಿಸ್ಬೇಕು ಅಂತ ಕುಸುಮ ಅವರು ಭಾಗ್ಯ ಜೊತೆ ಹೊರಡ್ತಿರ್ತಾರೆ. ಅಷ್ಟರಲ್ಲಿ ಮೀನಾಕ್ಷಿ ಕನಿಕಾನೇ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ, ಏನದು ನಿನಗೇನು ಮನುಷ್ಯತ್ವ ಇಲ್ವಾ? ಏನು ಬೇಕೋ ಹಾಗೆ ನಡ್ಕೊಂಬಿಡೋದ? ಯಾರು ಹೇಳಿದ್ದು ನಿನ್ನ ಇಲ್ದಿರೋ ಹಾಲ್ನೆಲ್ಲ ಬುಕ್ ಮಾಡಲಿಕ್ಕೆ ಅಂತ ಕುಸುಮಾರ್ ಪ್ರಶ್ನೆ ಮಾಡ್ತಿದ್ದಾರೆ. ಭಾಗ್ಯ ಅವ್ರು ಕೂಡ ಈ ರೀತಿ ಮಾಡಿದ್ದು ಸರಿನಾ ಕನಿಕಾ? ನೀವು ಈ ರೀತಿ ಎಲ್ಲ ಮಾಡಿದ್ರೆ ಹೇಗೆ ಸರಿ ಅಂತಿದ್ದಾರೆ. ಈ ಕಡೆ ಪೂಜಾ ಕೂಡ ದುಡ್ಡಿನ ಆಕಾಶದಿಂದ ಇಳಿದು ಬರುತ್ತೆ ಅಂತ ಅಂದ್ಕೊಂಡಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ದಾಗಲೇ ಈ ಕಡೆ ಕನಿಕಾ, ನಮ್ಮ ಸ್ಟೇಟಸ್ಗೆ ಅದು ಬೇಕಾಗಿತ್ತು, ಅದಕ್ಕೋಸ್ಕರ ಹೇಳ್ದೆ ಅಂತಾರೆ. ನಂತರ ಈ ಕಡೆ ಮೀನಾಕ್ಷಿ ಅವರು ಪೂಜಾ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ. ಕನಿಕಾ ಅವರು ಒಂದೊಂದು ರೂಪಾಯಿಗೂ ಕಷ್ಟಪಡ್ತಿದ್ದಾರೆ. 1,000 ರೂಪಾಯಿ ಖರ್ಚು ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತು. ನೀನೇ ರೀತಿ ಮಾಡಬಾರ್ದಿತ್ತು. ನೋಡು ಭಾಗ್ಯ, ಇದಕ್ಕೆ ಸೊಲ್ಯೂಷನ್ ನನ್ನ ಹತ್ರ ಇದೆ, ನೀನೇನು ಯೋಚನೆ ಮಾಡಬೇಡ. ನಮಗೆ ಗ್ರ್ಯಾಂಡ್ ಆಗಬೇಕು. ಅಣ್ಣನ ಕಡೆ ತುಂಬಾ ಡೆಲಿಗೇಟ್ಸ್ ಎಲ್ಲ ಬರ್ತಾರೆ. ಹಾಗಾಗಿ ಆಮೇಲೆ ಒಂದು ಕಡಿಮೆ ಆಗೋದು, ಹೆಚ್ಚಾಗೋದು, ನೀನು ಬೇಜಾರಾಗೋದು ಅದೆಲ್ಲ ಯಾಕೆ? ಅದೇ ಕಾರಣಕ್ಕೆ ನಾವೇ ಎಲ್ಲನೂ ಕೂಡ ನೋಡ್ಕೋತೀವಿ, ಎಲ್ಲ ಕೂಡ ಗ್ರ್ಯಾಂಡಾಗಿ ಆಗುತ್ತೆ, ನೀನೇನು ಯೋಚನೆ ಮಾಡಬೇಡ ಅಂತಾರೆ. ಇಲ್ಲ, ಇದು ನನ್ನ ಕರ್ತವ್ಯ, ನನ್ನ ತಂಗಿ ಮದುವೆ ಮಾಡೋದು ನನ್ನ ಕನಸು ಅಂದಾಗ ದಯವಿಟ್ಟು ಅರ್ಥ ಮಾಡ್ಕೊ ಭಾಗ್ಯ, ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಮೀನಾಕ್ಷಿ ಅವರು ಹೇಳಿದಾಗ, ಸುನಂದವ್ರಂತೂ ಹೌದು ಭಾಗ್ಯ, ಸುಮ್ಮನೆ ಯಾಕೆ ಕಷ್ಟಪಡ್ತೀಯ, ಸಾಲಾಗಿಲ್ಲ ಅಂತ ಎಲ್ಲ ಬೀಳುತ್ತೆ, ಸುಮ್ಮನೆ ಇರೋರು ಹೇಳ್ತಿರೋದು ಸರಿಯಾಗಿದೆ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಯಾರಿಗೂ ಇಷ್ಟ ಇಲ್ಲ. ಬಟ್ ಮೀನಾಕ್ಷಿ ಅವರಂತೂ ನಾವೇ ಮಾಡ್ತೀವಿ ಅಂತ ಹೇಳಿ ಹೊರಟೇ ಬಿಡ್ತಾರೆ. ಹೋಗ್ತಿದ್ದ ತಡ ಈ ಕಡೆ ಕನ್ಯಕಾಗೆ ಕಾರಲ್ಲಿ ನೋಡ್ತಾ ಇರೋ ತನ್ನ ತಂಗಿ ಮದುವೆ ಮಾಡ್ತಿಲ್ಲ ಅಂತ ಹೇಳಿ ಎಮೋಷ್ನಲಿ ಲಾಕ್ ಆದ ಭಾಗ್ಯನೇ ಮದುವೆನ ನಿಲ್ಲಿಸ್ಬಿಡ್ತಾಳೆ ಅಂತ ಹೇಳ್ತಾರೆ. ಅತ್ತ ಕಡೆ ಭಾಗ್ಯ ಮನೆಗೆ ಆಲ್ರೆಡಿ ಇವೆಂಟ್ ಮ್ಯಾನೇಜರ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲ ರೀತಿ ತಯಾರಿ ನಾವು ಮಾಡ್ತೀವಿ, ನೀವು ಆರಾಮಾಗಿರಿ ಅಂತಿದ್ದಾರೆ. ಮನೆ ಮುಂದೆ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ತನ್ನ ತಂಗಿ ಮದುವೆ ಮಾಡೋಕ್ಕಾಗ್ತಿಲ್ಲ ನಾನು ಅಂತ ಹೇಳಿ ಭಾಗ್ಯ ತುಂಬ ನೊಂದ್ಕೋತಿದ್ರೆ, ಆ ಕಡೆ ಕಾಮತ್ತವರು ಆದೇಶ್ವರ್ಗೆ, ನೋಡಿದ್ಯಾ ಅದೇ, ನೀನು ಎಷ್ಟೇ ಪರೀಕ್ಷೆ ಮಾಡಿದ್ರು ನಿನ್ನ ಪರೀಕ್ಷೆಯಲ್ಲಿ ಫೇಲ್ ಆಗ್ತದ್ಯಾ, ಇನ್ನು ಮುಂದೆ ನಾನು ಸುಮ್ಮನೆ ಇದ್ಬಿಡು, ಈಗಲಾದರೂ ಅರ್ಥ ಆಯಿತು ಅನ್ಕೋತೀನಿ, ಇನ್ನೂ ಕೂಡ ಕನ್ಫ್ಯೂಷನಲ್ಲೇ ಇದೆಯಾ ಅಂತ ಕಾಮತ್ ಅವರು ಕೇಳ್ತಾರೆ. ನಂತರ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲೋದಿಲ್ಲ ಅಂತ ಕೂಡ ಆದೇಶ್ವರ್ಗೆ ಹೇಳ್ತಾರೆ ಕಾಮತ್. ತದನಂತರ ಆದೇಶ್ವರ್ಗೂ ಕೂಡ ಅನ್ನಿಸ್ತದೆ, ನಾನು ಅನ್ಕೊಂಡಾಗಲ್ವೇನೋ ಭಾಗ್ಯ ಅಂತ ಹೇಳಿ. ಹಾಗಿದ್ರೆ ಭಾಗ್ಯ ರುಚಿಗೆದ್ದಿದೆ ನಿಲ್ಲಿಸ್ತಾರ ಅಥವಾ ತಾನು ಇಷ್ಟಪಟ್ಟಾಗಿನ ತನ್ನ ತಂಗಿ ಮದುವೆನ ತಾನೇ ಮುಂದೆ ನಿಂತು ಮಾಡಿಸ್ತಾರೆ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.